ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಲೈಫ್ ಇನ್ UAE. ಹೇಗಿದ್ದೀರಾ ಎಲ್ಲರೂ? ಫೈನಲಿ ಇವತ್ತೊಂದು ಕನ್ನಡದಲ್ಲಿ ಯಮ್ಮಿ ರೆಸಿಪಿ ಮಾಡುವ ಅಂತ ಇದ್ದೇನೆ. ಬನ್ನಿ ನೋಡುವ ಆ ರೆಸಿಪಿ ಏನು ಅಂತ. ಇವತ್ತು ನಾನು ನಿಮಗಾಗಿ ಮಾಡ್ತಿರೋ ರೆಸಿಪಿ ಚಿಕನ್ ಮೊಜ್ರೆಲ್ಲಾ ಬೈಟ್ಸ್. ಬನ್ನಿ ನೋಡೋಣ ಈ ರೆಸಿಪಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು 15 ಪೀಸಸ್ ಚಿಕನ್ ತಗೊಂಡಿದ್ದೇನೆ. ಈಗ ಆ ಚಿಕನ್ಗೆ ಒಂದು 2 ಸ್ಪೂನ್ ಗಟ್ಟಿ ಕರ್ಡನ್ನು ಹಾಕಿಕೊಳ್ಳೋಣ. ಆಮೇಲೆ ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಆಮೇಲೆ ಖಾರಕ್ಕೆ ಅನುಸಾರವಾಗಿ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ಬೇಕು. ನಮಗೆ ಆ್ಯಕ್ಚುಲಿ ಖಾರ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆಂದ ಆಗ್ತದೆ. ಅದಕ್ಕಾಗಿ ನಾನು ಇಲ್ಲೊಂದು 2 ಸ್ಪೂನ್ಸ್ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾವು ಕರ್ಡ್ ಚೀಸೆಲ್ಲ ಹಾಕೋದ್ರಿಂದ ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗ್ತದೆ. ನಂತರ ನಾನು ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ ಮೊಜ್ರೆಲ್ಲಾ ಚೀಸ್. ಈ ಮೊಜ್ರೆಲ್ಲಾ ಚೀಸ್ ಬಂದುಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿ. ನಮ್ಮ ಈ ಡಿಶ್ಶಿಗೆ ಮೇಯ್ನಾಗಿ ಒಳ್ಳೆ ಟೇಸ್ಟ್ ಕೊಡೋದೇ ಈ ಮೊಜ್ರೆಲ್ಲಾ ಚೀಸ್. ಮೊಜ್ರೆಲ್ಲಾ ಚೀಸ್ ಈ ರೆಸಿಪಿಗೆ ಟೇಸ್ಟ್ ಕೊಡೋದ್ರ ಜೊತೆಗೆ ಈ ರೆಸಿಪಿನ ಒಂದು ಬೇರೆ ಲೆವೆಲ್ಗೆ ಕೊಂಡೋಗ್ತದೆ. ಅದು ಯಾಕೆ ಅಂತ ರೀಸನ್ ನಿಮಗೆ ನೀವು ಒಮ್ಮೆ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿದ ಮೇಲೇ ಗೊತ್ತಾಗ್ತದೆ. ಅದಕ್ಕೆ ನೀವು ಈ ರೆಸಿಪಿನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಮೊಜ್ರೆಲ್ಲಾ ಚೀಸ್ ಆ್ಯಡ್ ಮಾಡಿ ಆದಮೇಲೆ ಇಲ್ಲಿ ನಾನು 1 ಹಿಡಿಯಷ್ಟು ಕೊರಿಯಂಡರ್ ಲೀಫನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಆ್ಯಡ್ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಆ್ಯಡ್ ಮಾಡಿಕೊಳ್ಬೇಕಾಗ್ತದೆ. ನಿಮಗೆ ಇದು ಗೊತ್ತಿರಬಹುದು, ಕಸೂರಿ ಮೇಥಿಯನ್ನು ಯಾವುದೇ ಫ್ರೈದು ಮಸಾಲಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಕೊನೆಗೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತದೆ. ಈಗ ನಾವಿಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚಿಕನ್ಗೆ ಒಳ್ಳೆ ಮಾಡಿ ತಲುಪುವ ಹಾಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ನಾವು ಒಂದು 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡಬೇಕು. ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚಿಕನ್ ಒಳ್ಳೆ ಮಾಡಿ ಅಬ್ಸಾರ್ಬ್ ಮಾಡಿಕೊಂಡು ಫ್ರೈಗೆ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ. ಈ ಚಿಕನ್ ಮೊಜ್ರೆಲ್ಲಾ ಬೈಟ್ಸ್ ಈ ರೆಸಿಪಿ ಬಂದುಬಿಟ್ಟು ಒಂದು ಸ್ಟಾರ್ಟರ್ ರೆಸಿಪಿ. ನೀವಿದನ್ನು ಒಮ್ಮೆ ಮಾಡ್ಕೊಂಡು ತಿಂದರೆ ಯಾವುದೇ ಕಬಾಬ್ ಕೂಡ ಮರ್ತು ಬಿಡ್ತೀರಾ ನಂತರ. ಅಷ್ಟು ಟೇಸ್ಟಿಯಾಗಿ ಜ್ಯೂಸಿಯಾಗಿ ಮತ್ತು ಪೆಪ್ಪರ್ ಹಾಕಿರೋದ್ರಿಂದ ಸ್ಪೈಸಿಯಾಗೂ ಇರ್ತದೆ. ಸೊ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಆಮೇಲೆ ಹೇಳಿ ಇದು ಯಾವ ಕಬಾಬ್ಗೂ ಕಮ್ಮಿ ಇಲ್ಲ ಅಂತ ಹೇಳಿ. ಓಕೆ, ಈಗ ನಾವು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿಟ್ಟು 30 ಮಿನಿಟ್ಸ್ ಆಯಿತು. ಈಗ ಇದನ್ನು ನಾವು ಏರ್ ಫ್ರೈಯರಲ್ಲಿ ಒಮ್ಮೆ ಫ್ರೈ ಮಾಡ್ಕೊಳ್ಳುವ. ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ಕುಕ್ಕಿಂಗ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ, ಏರ್ ಫ್ರೈಯರಲ್ಲಿ ಚಿಕನ್ ಫ್ರೈ ಮಾಡೋದ್ರಿಂದ ಚಿಕನ್ ತುಂಬ ಜ್ಯೂಸಿಯಾಗಿಯೂ ಟೇಸ್ಟಿಯಾಗಿಯೂ ಇರ್ತದೆ. ಸೊ ಇದರಲ್ಲಿ ನಾವು ಓವರ್ ಕ್ರೌಡ್ ಮಾಡೋದು ಬೇಡ. ಓವರ್ ಕ್ರೌಡ್ ಮಾಡೋದ್ರಿಂದ ಚಿಕನ್ ಒಳ್ಳೆಯದಾಗಿ ಬೇಯೋದಿಲ್ಲ. ಸೊ ಅದಕ್ಕಾಗಿ ಎಷ್ಟಾಗ್ತದೆ ಅಷ್ಟು ಚಿಕನ್ನ ಇಟ್ಟು 180 ಡಿಗ್ರಿ ಸೆಲ್ಸಿಯಸಲ್ಲಿ 15 ಮಿನಿಟ್ಸ್ ಬೇಯಿಸುವ. ಓಕೆ, ಈಗ ಇಲ್ಲಿ ಚಿಕನ್ ಎಲ್ಲ ನಾನು ಸೆಟ್ ಮಾಡಿ ಇಡ್ತಾ ಇದ್ದೇನೆ. ಚಿಕನ್ ಸೆಟ್ ಮಾಡಿ ಇಟ್ಟ ಆದಮೇಲೆ ಏರ್ ಫ್ರೈಯರನ್ನು ನಾನು ಹೇಳಿದ ಟೆಂಪ್ರೇಚರ್ಗೆ ಸೆಟ್ ಮಾಡಿ ಟೈಮರ್ ಸೆಟ್ ಮಾಡಿ ಇಡಬೇಕು. ಆಮೇಲೆ ಒಂದು 15 ಮಿನಿಟ್ಸ್ ಇದು ಹಾಫ್ ಅಂದರೆ ಆಲ್ಮೋಸ್ಟ್ 7 ಮಿನಿಟ್ಸ್ ಆದಮೇಲೆ ಒಮ್ಮೆ ಏರ್ ಫ್ರೈಯರನ್ನು ಓಪನ್ ಮಾಡಿ ಎಲ್ಲ ಚಿಕನನ್ನು ಒಮ್ಮೆ ತಿರುಗಿಸಿ ಹಾಕ್ಕೊಳ್ಬೇಕು. ನೀವೇ ಈಗ ನೋಡ್ತಾ ಇರ್ಬೋದು, ಮೇಲಿದ್ದ ಭಾಗ ಚೆಂದಾಗಿ ಬೆಂದಿದೆ. ಫ್ಲಿಪ್ ಮಾಡಿ ಹಾಕಿ ಚಿಕನಿದ್ದು ಇನ್ನೊಂದು ಭಾಗವನ್ನು ಕೂಡ ಬ್ಯಾಲೆನ್ಸ್ ಉಳಿದಿರೋ ಟೈಮರಲ್ಲಿ ಬೇಯಲಿಕ್ಕೆ ಇಟ್ಟರೆ ನಮ್ಮ ಚಿಕನ್ ಫ್ರೈ ರೆಡಿಯಾಗಿರ್ತದೆ. ಈಗ ಆಲ್ರೆಡಿ ಈ ಏರ್ ಫ್ರೈಯರ್ನ ಹೀಟಿಗೆ ಚಿಕನ್ಗೆ ನಾವು ಮಿಕ್ಸ್ ಮಾಡಿರುವಂತಹ ಚೀಸ್ ಎಲ್ಲ ಮೆಲ್ಟ್ ಆಗಿದೆ, ನೀವು ನೋಡ್ಬೋದು ಇದರಲ್ಲಿ. ಇನ್ನು ಎಲ್ಲ ಚಿಕನ್ ಪೀಸನ್ನು ಫ್ಲಿಪ್ ಮಾಡಿದ ಮೇಲೆ ಬ್ಯಾಲೆನ್ಸ್ ಬೇಯಲಿಕ್ಕೆ ಬಿಟ್ಬಿಡೋಣ. ಇನ್ನು 180 ಡಿಗ್ರಿಯಲ್ಲಿ 7 ಮಿನಿಟ್ಸ್ ಚಿಕನ್ ಬೇಯಲಿಕ್ಕೆ ಬಾಕಿ ಇದೆ. ಅದು ಕಂಪ್ಲೀಟಾಗಿ ಬೆಂದು ಏರ್ ಫ್ರೈಯರ್ ಆಫ್ ಆದಮೇಲೆ ಚಿಕನ್ ಹೇಗಾಗಿದೆ ಅಂತೇಳಿ ಇಲ್ಲಿ ನೋಡಿ. ಸೂಪರಾಗಿ ಕಾಣ್ತಿದೆ ಅಲ್ಲ. ಈಗ ಒಂದು ಝೂಮಲ್ಲಿ ನೀವು ನೋಡ್ಕೊಂಡು ಬನ್ನಿ. ಆ ಚಿಕನ್ ಮೇಲಿರೋ ಚೀಸ್, ಆ ಮ್ಯಾರಿನೇಷನ್ ಟೈಮಲ್ಲಿ ಹಾಕಿರೋ ಪೆಪ್ಪರ್ ಪೌಡರ್ ಎಲ್ಲನೂ ಲುಕ್ ಜೊತೆಗೆ ಟೇಸ್ಟನ್ನು ಕೂಡ ಕೊಡ್ತಾ ಇದೆ. ಹೌದು, ಟೇಸ್ಟನ್ನು ಕೊಡ್ತಾ ಇದೆ ಅಂತ ಹೇಳಿ ನಾನು ಹೇಳಿದರೆ ಸಾಕಾ? ಇದನ್ನು ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ನಂತರ ನೀವು ಕೂಡ ಇಲ್ಲಿ ಕಮೆಂಟಲ್ಲಿ ಹೇಳಿದರೆ ಗೊತ್ತಾಗ್ತದೆ ಎಲ್ಲರಿಗೂ ಇದು ಹೌದು ನಿಜವಾಗಿಯೂ ಒಳ್ಳೆ ಟೇಸ್ಟ್ ಆಗ್ತದೆ ಅಂತ ಹೇಳಿ. ಸೊ ನೀವೆಲ್ಲ ಯಾವಾಗ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಲಿಕ್ಕೆ ಮರಿಬೇಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.